ದೊಡ್ಡ ಚಾಲೆಂಜ್ ಅಂದ್ರೆ ಎರಡು ವಿಚಾರ ಮಾತಾಜಿ. ನೀವೇ ಹೇಳ್ದಾಗೆ ಆಶ್ರಮಕ್ಕೆ ಬಂದ್ರೆ ಬಂದವರೆಲ್ಲ ಸನ್ಯಾಸಿ ಆಗ್ಬಿಡ್ತಾರೆ ಅನ್ನೋ ಒಂದು ಭಯ. ಇಷ್ಟು ವರ್ಷಗಳಲ್ಲಿ ನಮಗೆ ನೂರಾರು ಅಥವಾ ಸಾವಿರಾರು ಯುವತಿಯರು ನಮ್ಮ ಸಂಪರ್ಕಕ್ಕೆ ಬಂದು ಹೋಗಿದ್ದಾರೆ, ಆಶ್ರಮದ ಸಂಪರ್ಕಕ್ಕೆ ಬಂದು ಹೋಗಿದ್ದಾರೆ. ಆದರೆ ತ್ಯಾಗ ಜೀವನವನ್ನು ಸ್ವೀಕರಿಸಿರೋರು 20-30 ಜನರನ್ನು ಕೂಡ ದಾಟಿಲ್ಲ. ಶಾಂತನೆ ರೋಮಾ ಶಾರದಾ ಮುಕ್ತಿದಾತ್ರಿ ಮಾ. ಡ್ರಗ್ಸ್ ಅಭ್ಯಾಸಕ್ಕೆ ಬಲಿಯಾಗಿರುವ ಮಕ್ಕಳ ತಾಯಿಂದ್ರು ಬಂದಿದ್ದಾರೆ. ಅತ್ಯಂತ ಸುಲಭವಾಗಿ ಹೇಳಿದ್ರೆ ನನ್ನ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಓದೋದಿಲ್ಲ ಸರಿಯಾಗಿ ಅಂತ ಕೇಳುವಂಥ ತಾಯಿಂದ್ರು ಬಂದಿದ್ದಾರೆ. ಇದೆರಡರ ನಡುವೆ ಎಲ್ಲ ಬಗೆಯ ಸಮಸ್ಯೆಗಳಿರುವವರು ಕೂಡ ಬಂದಿದ್ದಾರೆ ಅಂತ ನೀವು ಭಾವಿಸ್ಬೇಕು. ಸನ್ಯಾಸಿ ಬದುಕಲ್ಲಿ ಎಂತೆಂಥ ಸವಾಲುಗಳಿದೆ. ನೀವು ಹೇಳಿದ್ರಿ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ ಕಟ್ತೀವಿ ಅಂತ. ಸಂಸ್ಥೆ ಕಟ್ಟಿದಾಗ ನಿಮ್ಮ ಬಿಲ್ಗಿಂತ ನಮ್ಮ ಬಿಲ್ ಇನ್ನೂ ದೊಡ್ಡದಾಗಿರುತ್ತೆ. ಆದರೆ ನಾವು ಪ್ರತಿಯೊಂದಕ್ಕೂ ಕೂಡ ಭಗವಂತನನ್ನು ಅವಲಂಬಿಸ್ತಾ ಇರ್ತೀವಿ. ಹಾಗಾಗಿ ಎಲ್ಲವೂ ನಡ್ಕೊಂಡು ಹೋಗ್ತಾ ಇರುತ್ತೆ. ನಮೋ ದಿವ್ಯ ತೇಜಾಯ ಶಕ್ತಿ ಸ್ವರೂಪಂ ನಮೋ ದೇವ ದೇವಾಯ ಜಯ. ಇವತ್ತಿನ ಕಾಲದಲ್ಲಿ ತಂದೆ ತಾಯಂದ್ರು ಮಕ್ಕಳಿಗೆ ನಿಷ್ಠುರವಾಗಿ ತಿದ್ದಬೇಕಾದ್ರೂ ಕೂಡ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇದೆ, ಹೌದಲ್ವಾ? ಈಗ ದೊಡ್ಡ ಚಾಲೆಂಜ್ ಅಂದ್ರೆ ಎರಡು ವಿಚಾರ ಮಾತಾಜಿ. ನೀವೇ ಹೇಳ್ದಾಗೆ ಆಶ್ರಮಕ್ಕೆ ಬಂದ್ರೆ ಬಂದವರೆಲ್ಲ ಸನ್ಯಾಸಿ ಆಗ್ಬಿಡ್ತಾರೆ ಅನ್ನೋ ಒಂದು ಭಯ ಕಳ್ಸೋರ್ಗೆ. ನೀವೇ ಹೇಳಿದ್ರಿ ಗೃಹಿಣಿಯರು ಬರ್ತಿದ್ದಾರೆ, ಮಕ್ಕಳು ಕೇಳ್ತಾ ಇದಾರೆ, ಮಕ್ಕಳಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಕೇಳೋರಿದ್ದಾರೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಇದೊಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳೋದಾದ್ರೆ ಯಾರ ಹೆಸರು ಹೇಳಿದಾರ ಎಂತೆಂತ ಸಮಸ್ಯೆಗಳು ಇಟ್ಕೊಂಡ್ ಬರ್ತಾರೆ, ಗುರುವಿನ ಹೇಗ್ ದಾರಿ ಸಿಗುತ್ತೆ ಇದರಿಂದ? ಅದೊಂದು ಆಧಾರ ಇಲ್ಲದೆ ಇರುವಂಥ ಭಯ ಅಂತಲೇ ಹೇಳಬೇಕು. ಯಾಕಂತ ಹೇಳಿದರೆ ಇಷ್ಟು ವರ್ಷಗಳಲ್ಲಿ ನಮಗೆ ನೂರಾರು ಅಥವಾ ಸಾವಿರಾರು ಯುವತಿಯರು ನಮ್ಮ ಸಂಪರ್ಕಕ್ಕೆ ಬಂದು ಹೋಗಿದ್ದಾರೆ, ಆಶ್ರಮದ ಸಂಪರ್ಕಕ್ಕೆ ಬಂದು ಹೋಗಿದ್ದಾರೆ. ಆದರೆ ತ್ಯಾಗ ಜೀವನವನ್ನು ಸ್ವೀಕರಿಸಿರೋರು 20-30 ಜನರನ್ನು ಕೂಡ ದಾಟಿಲ್ಲ. ಹಾಗಾಗಿ ಈ ಭಯಕ್ಕೆ ಅವಕಾಶವೇ ಇಲ್ಲ. ಯಾಕಂದರೆ ಸನ್ಯಾಸ ಜೀವನ, ವಿರಕ್ತ ಜೀವನ ಎಲ್ಲರಿಗೂ ಮಾಡಿದ್ದಲ್ಲ. ಅದು ಅದರದೇ ಆದಂತಹ ಒಂದು ದಿಟ್ಟತನ ಬೇಕು, ಅದರದೇ ಆದಂತಹ ನಿಯಮಗಳಿವೆ, ಅದರದೇ ಆದಂತಹ ತ್ಯಾಗ ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಅದನ್ನು ಸ್ವೀಕರಿಸೋದಕ್ಕೆ ಮುಂದೆ ಬರೋದಿಲ್ಲ. ನಾವು ಕೂಡ ಆ ರೀತಿಯಲ್ಲಿ ಎನ್ಕರೇಜ್ ಮಾಡೋದಿಲ್ಲ. ಅವರಲ್ಲಿ ನಿಜವಾಗಿಯೂ ಕೂಡ ಆ ಸತ್ವ ಇದ್ದಾಗ ನಾವು ಅವ್ರನ್ನ ಪ್ರೋತ್ಸಾಹಿಸ್ತೀವಿ ವಿನ ನಾವಾಗಿ ಯಾರಿಗೂ ಹೇಳಿ ನೀ ಜೀವನ ತೆಗೆದುಕೊಡ್ಬೋದಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಆ ರೀತಿಯಲ್ಲಿ ಮುಂದುವರ್ಸೋದಂತ ಯಾಕಂದರೆ ಅದು ಸಂಸ್ಕಾರಗಳ ಬೆಂಬಲ ಇಲ್ಲದೆ ಇದ್ದರೆ ಹೆಚ್ಚು ಕಾಲ ಈ ಜೀವನದಲ್ಲಿ ನೆಲೆ ನಿಲ್ಲೋದು ಕಷ್ಟ ಆಗುತ್ತೆ. ಮತ್ತು ನಿಮ್ಮ ಎರಡನೇ ಪ್ರಶ್ನೆ, ತಾಯಂದ್ರು ಯಾವ ಬಗೆಯ ಸಮಸ್ಯೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ. ಎಲ್ಲ ಬಗೆಯ ಸಮಸ್ಯೆಗಳು ಅಂತ ಹೇಳಬೇಕಾಗುತ್ತೆ. ಕೆಲವು ಕಡೆಗಳಲ್ಲಿ ಪತಿ ಪತ್ನಿಯರ ನಡುವಿನ ಘರ್ಷಣೆಗಳ ಕಾರಣ ಇರ್ಬೋದು, ಇನ್ನು ಕೆಲವು ಕಡೆಗಳಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಉಂಟಾಗಿರುವಂತಹದ್ದು ಇರ್ಬೋದು, ಇನ್ನು ಕೆಲವು ಕಡೆಗಳಲ್ಲಿ ಅತ್ತೆಯ ಜೊತೆಗಿನ ಸಂಬಂಧ ಇರ್ಬೋದು. ಈ ಥರದ್ದು ಬಂದಿದೆ. ಇನ್ನು ತಾಯಿಯಾಗಿ ಮಕ್ಕಳ ವಿಚಾರದಲ್ಲಿ ಡ್ರಗ್ಸ್ ಅಭ್ಯಾಸಕ್ಕೆ ಬಲಿಯಾಗಿರುವ ಮಕ್ಕಳ ತಾಯಿಂದ್ರು ಬಂದಿದ್ದಾರೆ. ಅತ್ಯಂತ ಸುಲಭವಾಗಿ ಹೇಳಿದ್ರೆ ನನ್ನ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಓದೋದಿಲ್ಲ ಸರಿಯಾಗಿ ಅಂತ ಕೇಳುವಂಥ ತಾಯಿಂದ್ರು ಬಂದಿದ್ದಾರೆ. ಇದೆರಡರ ನಡುವೆ ಎಲ್ಲ ಬಗೆಯ ಸಮಸ್ಯೆಗಳಿರುವವರು ಕೂಡ ಬಂದಿದ್ದಾರೆ ಅಂತ ನೀವು ಭಾವಿಸ್ಬೇಕು. ಅಥವಾ ಯೌವನದಲ್ಲಿ ಕಾಲೇಜ್ ಹೋಗುವಾಗ ವಿದ್ಯಾಭ್ಯಾಸಕ್ಕಿಂತ ಬೇರೆ ವಿಚಾರಗಳು ಅವರನ್ನು ಆಕರ್ಷಿಸುತ್ತೆ. ಪ್ರೇಮ ವಿಚಾರ, ಯುವಕರನ್ನ ಯುವತಿಯರ ಕಡೆ ಆಕರ್ಷಣೆ, ಯುವತಿಯರಿಗೆ ಯುವಕರ ಕಡೆ ಆಕರ್ಷಣೆ. ಸೊ ಇಂಥದ್ದು ಅವರಿಗೆ ಸಾಮಾನ್ಯವಾಗಿ ಎಷ್ಟೋ ಸತಿ ಅವರ ವಿದ್ಯಾರ್ಥಿ ಜೀವನದಿಂದ ಸ್ವಲ್ಪ ವಿಚಲಿತಗೊಳಿಸುವಂಥ ವಿಚಾರಗಳು. ಅಂಥದ್ದು ಬಂದಾಗ ಕೆಲವೊಮ್ಮೆ ನಾವು ತಂದೆ ತಾಯಂದ್ರಿಗೂ ನಾವು ಹೇಳ್ಕೊಡ್ಬೇಕಾಗತ್ತೆ ಹೇಗೆ ನಿಭಾಯಿಸಬೇಕು ಅಂತ. ಮತ್ತು ಕೆಲವೊಮ್ಮೆ ಮಕ್ಕಳನ್ನೂ ಕರೆಸಿ ಅವ್ರಿಗೆ ಅದರಲ್ಲಿರುವಂಥ ಅಪಾಯ ಏನು, ಅವರ ಭವಿಷ್ಯಕ್ಕೆ ಹೇಗೆ ಅದು ಮಾರಕವಾಗುತ್ತೆ, ಹಾಗಾಗಿ ಅವ್ರು ಯಾಕೆ ಎಚ್ಚೆತ್ಕೊಳ್ಬೇಕು ಅನ್ನೋದನ್ನು ಅರ್ಥಪಡಿಸ್ಬೇಕಾಗುತ್ತೆ. ಯಾವಾಗ ನಾವು ಯುವಕ ಯುವತಿಯರಿಗೆ ಸಮಸ್ಯೆಗಳ ಇದು ಯಾವುದನ್ನ ನಾವು ಅವರು ದೌರ್ಬಲ್ಯಗಳಿಗೆ ಒಳಪಡ್ತಾರೆ ಅಂತ ಹೇಳ್ತೀವೋ, ಆ ಅಭ್ಯಾಸಗಳಿಗೆ ಒಳಪಡ್ತಾರೆ ಅಂತ ಹೇಳ್ತೀವೋ, ಅದರಿಂದ ಅವರ ಭವಿಷ್ಯಕ್ಕೆ ಹಾನಿ, ಅವರ ಮುಂದಿನ ಜೀವನ ಸಂತೋಷಕರವಾಗಿರೋದಿಲ್ಲ. ಅವರು ಮುಂದೆ
ದುಃಖವನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋ ಅರ್ಥಪಡಿಸಿದಾಗ ಏನಾಗುತ್ತೆ, ಎಷ್ಟು ಹೆಚ್ಚಿನವರು ಅರ್ಥ ಮಾಡ್ಕೊಳ್ತಾರೆ. ಒಳ್ಳೆಯದನ್ನೇ ಮಾಡು, ಕೆಟ್ಟದನ್ನು ಮಾಡಬೇಡ ಅಂತ ಹೇಳೋದು ಕೇವಲ ಒಂದು ನಿಯಮದ ರೀತಿಯಲ್ಲಿ ಪಾಲಿಸೋದಲ್ಲ. ಯಾಕೆ ಮಾಡಬಾರ್ದು, ಅದರಿಂದ ತೊಂದರೆ ಇರೋದು ನಮಗೆ ಅನ್ನೋದು ಯಾವುದೇ ವ್ಯಕ್ತಿಗೆ ಸರಿಯಾಗಿ ಅರ್ಥ ಆದರೆ ಆ ವ್ಯಕ್ತಿ ಆ ಬಗೆಯ ದೌರ್ಬಲ್ಯದಿಂದ ಮೇಲೇಳೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ. ಮಾತಾಜಿ, ನೀವು ಹೇಳಿದ್ರಿ ಆಧ್ಯಾತ್ಮ ಬದುಕು ಅನ್ನೋದು ಒಂದು ತಪಸ್ತರ, ಅದನ್ನ ಆಚರಣೆ ಮಾಡಕ್ಕೆ ಒಂದು ಕಠಿಣ ಪರಿಶ್ರಮ ಮತ್ತೆ ನಿರಂತರವಾದಂತಹ ಅಭ್ಯಾಸಗಳಿರ್ಬೇಕು ಅನ್ನುವಂಥ ಒಂದು ಮೀನಿಂಗ್ ಅಲ್ಲಿ ಹೇಳಿದ್ರಿ. ಆದ್ರೆ ಸಮಾಜದಲ್ಲಿ ಇವಾಗ ಎಲ್ಲಾದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳುವಂತಹ ವ್ಯವಸ್ಥೆ ಶುರುವಾಗಿದೆ. ಸಮಾಜದಲ್ಲಿರುವಂತಹ ಪೈಪೋಟಿಯನ್ನ ಎದುರಿಸಲು ಆಗದೆ, ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನ ಫೇಸ್ ಮಾಡಕ್ಕಾಗದೆ ಒಂದು ಆರಾಮ ಬದುಕಂದ್ರೆ ಅದು ಸನ್ಯಾಸಿ ಬದುಕು ಅಂತ ಹೇಳ್ತಾರೆ. ಆದ್ರೆ ನಿಜವಾದ ಸನ್ಯಾಸಿ ಬದುಕಲ್ಲಿ ಏನೆಲ್ಲ ಸವಾಲುಗಳಿದೆ ಮಾತಾಜಿ? ಒಬ್ಬ ಸನ್ಯಾಸಿ ಜೀವನ ಅನ್ನೋದಾದ್ರೆ ಅವ್ರು ಏನೇನ್ ಮಾಡ್ತಾರೆ ಜೀವನದಲ್ಲಿ? ಒಬ್ಬ ನಾರ್ಮಲ್ ಲೈಫಲ್ಲಿ ಇವಾಗ ನಾವ್ ಹೇಳ್ತೀವಿ ಬಿಲ್ ಕಟ್ಬೇಕು, ಏನದು ವಾಟರ್ ಬಿಲ್ ಕಟ್ಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕು, ಬಾಡಿಗೆ ಕಟ್ಬೇಕು, ಮಕ್ಕಳು ನೋಡ್ಬೇಕು, ಮತ್ತೆ ಫೀಸ್ ಕಟ್ಬೇಕು, ನನ್ನ ಜೊತೆಗಿರೋರ್ಗಿಂತ ಜಾಸ್ತಿ ಸಾಧನೆ ಮಾಡ್ಬೇಕು ಜೀವನದಲ್ಲಿ ಅಂತೆಲ್ಲ ಯೋಚನೆ ಮಾಡ್ತೀವಿ. ಸನ್ಯಾಸಿ ಬದುಕಲ್ಲಿ ಎಂತೆಂಥ ಸವಾಲುಗಳಿದೆ, ಅವ್ರ ದಿನಚರಿಗಳು ಹೇಗಿರುತ್ತೆ ಮಾತಾಜಿ? ಒಂದು ನೆನ್ಪಿಟ್ಕೊಳ್ಳಿ, ಆರಾಮ್ ಅನ್ನೋದು ಒಂದು ಮನಸ್ಥಿತಿ, ಅದು ಹೊರಗಡೆಗಿನ ಪರಿಸ್ಥಿತಿಗಳಲ್ಲ. ನಮ್ಮ ಪೂಜ್ಯ ಗುರುಗಳು ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಅಂತ ಹೇಳೋರು, ನಿಮಗೆ 3 ಮಕ್ಕಳಾದ್ರೆ ನಮಗೆ 100 ಮಕ್ಕಳು ಅಂತ ಹೇಳಿ. ನೀವು ನೋಡ್ಕೊಳ್ಬೇಕಾಗಿರೋದು 3 ಮಕ್ಕಳನ್ನ. ಇವತ್ತಿನ ಕಾಲದಲ್ಲಿ ಅದು ಒಂದೇ ಮಗು. ಹಾಗಾಗಿ ನಮ್ಮ ಪರಿವಾರ ಇದೆಯಲ್ಲ, ಇದು ಭಗವಂತನ ಪರಿವಾರ. ಇಲ್ಲಿ ಇನ್ನೂ ಹೆಚ್ಚಿನ ಜನ ಬರ್ತಾ ಇರ್ತಾರೆ, ಇನ್ನೂ ಹೆಚ್ಚಿನ ಜನ ನಾವು ನಿಭಾಯಿಸ್ತಾ ಇರ್ತೀವಿ. ಆದರೆ ವ್ಯತ್ಯಾಸ ಇರೋದು ಎಲ್ಲಿ ಅಂತ ಹೇಳಿದ್ರೆ, ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಮತ್ತು ಯಾವ ಸ್ಪಷ್ಟತೆಯಿಂದ ನಾವು ಸಮಸ್ಯೆಗಳನ್ನು ಕಾಣ್ತೀವಿ ಅಂತ. ಈಗ ಭಗವದ್ಗೀತೆಯಲ್ಲಿ ಅರ್ಜುನ 1ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ, ನಾನು ಯುದ್ಧ ಮಾಡೋದಿಲ್ಲ. ಅವನಲ್ಲಿ ಒಬ್ಬ ವೀರ, ಅರ್ಜುನ ಸಾಮಾನ್ಯನಲ್ಲ, ಅವನೊಬ್ಬ ವೀರ. ಯುದ್ಧ ಮಾಡುವ ಎಲ್ಲ ಶಕ್ತಿಯೂ ಸಾಮರ್ಥ್ಯವೂ ಅವನಲ್ಲಿತ್ತು. ಆದರೆ ಮೋಹಪರವಶನಾಗಿ ಅವನ ಮನಸ್ಸು ದುರ್ಬಲವಾಯಿತು. ಅದು ಶಾರೀರಿಕ ಶಕ್ತಿಯ ಕೊರತೆ ಅಲ್ಲ, ಮಾನಸಿಕ ದೌರ್ಬಲ್ಯ. ಆ ಮಾನಸಿಕ ದೌರ್ಬಲ್ಯಕ್ಕೆ ಕಾರಣ ಏನು? ಎದುರುಗಡೆ ಶತ್ರು ಸೈನ್ಯದಲ್ಲಿರುವವರೆಲ್ಲ ತನ್ನವರು, ನನ್ನವರು ಅಂತ ಹೇಳುವಂತಹ ಮೋಹ ಭಾವ, ಮಮಕಾರ. ಒಂದು ಸಾಮಾನ್ಯ ಸಂಸಾರದಲ್ಲಿ ಆಗೋದೇನೆ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಮನೆ ಅಂತ ಹೇಳುವಂತಹ ಭಾವನೆ ತೀವ್ರವಾಗಿರೋದ್ರಿಂದ ಅವ್ರಿಗೆ ಸಣ್ಣ ಸಣ್ಣ ಸಮಸ್ಯೆಯು ಬಹಳ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಆ ಸಮಸ್ಯೆಗಳಿಗೆ ಬಹಳ ಸುಲಭವಾದಂಥ ಪರಿಹಾರಗಳಿರುತ್ತೆ. ಆ ಪರಿಹಾರ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಆ ಕ್ಷಣದಲ್ಲಿ ನನ್ನ ಸಂಸಾರಕ್ಕೆ ತೊಂದರೆ ಆಗಿದೆ, ನನ್ನವ್ರಿಗೆ ತೊಂದರೆ ಆಗಿದೆ ಅಂತ ಹೇಳುವಂಥದ್ದು ಅವರ ಮನಸ್ಸನ್ನ ಕ್ಲೌಡ್ ಮಾಡಿಬಿಡುತ್ತೆ, ಗೊಂದಲಮಯವನ್ನಾಗಿಸುತ್ತೆ. ಹಾಗಾಗಿ ಅವ್ರಿಗೆ ಪರಿಹಾರ ಎದುರಿಗೆ ಇದ್ರೂ ಕೂಡ ಕಾಣಿಸೋದಿಲ್ಲ ಅರ್ಜುನನಂತೆ. ಸನ್ಯಾಸಿಗಳಾಗಿ ನಮಗೇನು, ಇದೆಲ್ಲವೂ ಭಗವಂತನಿಗೆ ಸೇರಿದಂಥ ಸಂಸಾರ, ನಮ್ಮ ಸಂಸಾರ ಅಂತ ಕರೆಯೋದಾದ್ರೆ ಶಬ್ದ ಅದಲ್ಲ. ಈಗ ಆ ಸನ್ಯಾಸಿಗಳಲ್ಲೂ ಕೂಡ 2 ಬಗೆ. ಕೇವಲ ಸಾಧನೆಯನ್ನು ಮಾಡ್ತಾ ಯಾವುದೋ ಒಂದು ಗುಹೆಯಲ್ಲೋ ಅಥವಾ ಯಾವುದೋ ಒಂದು ಕುಟೀರ ಕಟ್ಕೊಂಡು ತಂಪಾಡಿಗಿರುವಂತಹ ಸನ್ಯಾಸಿಗಳು ಇದ್ದಾರೆ. ಆದರೆ ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ವಿಶೇಷವಾಗಿ, ಮತ್ತು ಇವತ್ತು ಬೇರೆ ಬೇರೆ ಪರಂಪರೆಗಳಲ್ಲೂ ನೋಡ್ತೀವಿ, ಇದನ್ನು ಪ್ರಾರಂಭಿಸಿದ ಸ್ವಾಮಿ ವಿವೇಕಾನಂದರು. ಸನ್ಯಾಸಿಗಳು ಸಾಮಾನ್ಯವಾಗಿ ಬೇಕಾದಷ್ಟು ಸಾಮರ್ಥ್ಯ ಇರುವವರು ಇರ್ತಾರೆ. ಸ್ವಾಮೀಜಿ ಇದನ್ನು ಹೇಳ್ತಾರೆ ತಮಾಷೆಗೆ, ವಿವೇಕಾನಂದ ಏನು ಸನ್ಯಾಸ ಜೀವನದ ಬಗ್ಗೆ ಇರುವಂಥ ಒಂದು ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಮೇಧಾವಿಗಳನ್ನ, ಸಮಾಜದಲ್ಲಿರುವಂಥ ಸಾಮರ್ಥ್ಯವಂತರನ್ನ ತೆಗೆದುಕೊಂಡ್ಬಿಡುತ್ತೆ ಅಂತೇಳಿ. ಹಾಗಾಗಿ ಸ್ವಾಮಿ ವಿವೇಕಾನಂದ ಏನು ಮಾಡ್ತಾರೆ, ಈ ಸಮರ್ಥರಾಗಿರುವಂಥ ಸನ್ಯಾಸಿಗಳಿಗೆ ಸಮಾಜಕ್ಕೂ ನಿಮ್ಮಿಂದ ಏನಾದರೂ ಸಲ್ಲಲಿ ಅಂತ ಹೇಳುವಂತಹ ಒಂದು ಸೇವಾ ಆದರ್ಶವನ್ನು ಹಾಕಿಕೊಟ್ರು. ಸೊ ಈ ಸೇವಾ ಆದರ್ಶ ಇರೋದ್ರಿಂದ ನಮಗೆ ಜನರ ಒಡನಾಟ ಹೆಚ್ಚು. ನಮ್ಮ ಪಾಡಿಗೆ ನಾವು ಸಾಧನೆ ಮಾಡ್ಕೊಂಡಿರ್ತೀವಿ ಅಂದರೆ ನಮಗೇನು ಅಂಥ ಸಮಸ್ಯೆಗಳಿರೋದಿಲ್ಲ. ಆಗ ಬರುವಂಥ ಸಮಸ್ಯೆಗಳೇನಿದ್ರು ಕೂಡ ನಮ್ಮ ಸಾಧನೆಗೆ ಸಂಬಂಧಪಟ್ಟಾಗ ಮಾತ್ರ. ನಮ್ಮ ಮನಸ್ಸನ್ನು ಗೆಲ್ಲುವುದ್ರ ಬಗ್ಗೆ, ನಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದ್ರ ಬಗ್ಗೆ, ನಮ್ಮ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳು, ಆಲೋಚನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಮತ್ತು ಒಂದಷ್ಟು ಶರೀರ ಪೋಷಣೆಗೋಸ್ಕರ ಒಂದು ಹೊತ್ತಿನ ಭಿಕ್ಷೆ, ಇಷ್ಟು ಸಮಸ್ಯೆ ಅಷ್ಟೇ. ಆದರೆ ಯಾವಾಗ ನಾವು ಕೂಡ ಒಂದು ಸಂಸ್ಥೆ ಅಂತ ಕಟ್ಕೊಳ್ತೀವೋ,
ಒಂದು ಸಂಸ್ಥೆ ಅಂತ ಹೇಳಿದ್ರೆ 10 ಜನ. ನಮ್ಮ ಪೂಜ್ಯ ಗುರುಗಳು ಹೇಳೋರು, ಒಂದು ತಲೆ ಅಂದರೆ ಒಂದು ತಲೆನೋವು ಅಂತ. ಅದರ ಅರ್ಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಎಷ್ಟೋ ವಿಚಾರಗಳನ್ನು ನಾವು ನಿಭಾಯಿಸಬೇಕಾಗುತ್ತೆ, ಹೌದಲ್ವಾ? ಸೊ ಹೀಗಾಗಿ ಸಂಸ್ಥೆಯ ಒಳಗೆ ಒಂದಷ್ಟು ಜನ ಇರ್ತಾರೆ, ತ್ಯಾಗಿಗಳಿರ್ಬೋದು, ಸ್ವಯಂ ಸೇವಕರಿರ್ಬೋದು, ಮತ್ತು ಬಂದು ಹೋಗುವಂಥ ಭಕ್ತರು ಇರ್ತಾರೆ. ಸೊ ಈ ರೀತಿಯಲ್ಲಿ ನಾವು ಬೇರೆಯವರು ಎದುರಿಸೋದಕ್ಕಿಂತ ಹೆಚ್ಚಿನ ಸಮಸ್ಯೆಗಳನ್ನು ಒಡ್ಡುವಂಥ ಪರಿಸ್ಥಿತಿಗಳಿಗೆ ನಾವು ಕೂಡ ಎಕ್ಸ್ಪೋಸ್ ಆಗ್ತೀವಿ, ನಿಭಾಯಿಸ್ಬೇಕಾಗಿ ಬರುತ್ತೆ. ಆದರೆ ಸಾಮಾನ್ಯವಾಗಿ ಸನ್ಯಾಸಿಗಳು ಯಾವುದಕ್ಕೂ ಹೆಚ್ಚು ಅಂಟುಕೊಳ್ಳೋದಿಲ್ಲ, ನನ್ನವರು ಅಂತಲ್ಲಿ ಯಾರೂ ಇರೋದಿಲ್ಲ. ಹಾಗಾಗಿ ಅವರಿಗೆ ಪ್ರತಿಯೊಬ್ಬರ ಸಮಸ್ಯೆ ಕೂಡ ಸ್ಪಷ್ಟವಾಗಿ ಕಾಣುತ್ತೆ, ಪರಿಹಾರವೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೆಲವೊಮ್ಮೆ ಆ ಪರಿಹಾರ ಸ್ವಲ್ಪ ನಿರ್ದಿಷ್ಟವಾಗಿರ್ಬೋದು, ನಿಷ್ಠುರವಾಗಿರ್ಬೋದು, ಆದರೆ ಸನ್ಯಾಸಿಗಳು ಅದನ್ನು ನಾವು ನಿಷ್ಠುರವಾಗಿ ಹೇಳಬೇಕಾಗುತ್ತೆ. ಇವತ್ತಿನ ಕಾಲದಲ್ಲಿ ತಂದೆ ತಾಯಂದ್ರು ಮಕ್ಕಳಿಗೆ ನಿಷ್ಠುರವಾಗಿ ತಿದ್ದಬೇಕಾದ್ರೂ ಕೂಡ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇದೆ, ಹೌದಲ್ವಾ? ನಾವು ನಿಷ್ಠುರವಾಗಿ ಹೇಳ್ಬೋದು, ಆದರೆ ಆ ನಿಷ್ಠುರತೆಯ ಹಿನ್ನೆಲೆಯಲ್ಲಿ ನಮ್ಮ ಹತ್ರ ಬರುವವ್ರಿಗೆ ಒಂದು ಅರ್ಥ ಆಗೋದು ಏನು ಅಂತ ಹೇಳಿದ್ರೆ, ಇವರು ಕೇವಲ ನಮ್ಮ ಕಾಳಜಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅನ್ನೋದು ಯಾವಾಗ ಕೇಳುಗರಿಗೆ ಸ್ಪಷ್ಟವಾಗುತ್ತೋ, ನಾವು ಎಷ್ಟೇ ನಿಷ್ಠುರವಾಗಿ ಸ್ಟ್ರಿಕ್ಟಾಗಿ ಹೇಳಿದ್ರು ಕೂಡ ಅದನ್ನು ಅವರು ಸ್ವೀಕರಿಸ್ತಾರೆ. ನಮ್ಮ ಬಸವನಗುಡಿ ರಾಮಕೃಷ್ಣ ಮಠದಲ್ಲಿ ಸ್ವಾಮಿ ತ್ಯಾಗೀಶಾನಂದಜಿ ಮಹಾರಾಜ್ ಅಂತ ಒಬ್ಬರು ಹಿರಿಯ ಸನ್ಯಾಸಿ, ಭಾಳ ಹಿಂದೆ ಇದ್ದರು, ಬಿಫೋರ್ 1950s, ಆಗ 40s 50s. ಅವ್ರಿಗೊಬ್ರು ಬಂದು ಅದೇ ಕೇಳಿದ್ರಂತೆ, ಸ್ವಾಮೀಜಿ ನಿಮ್ಮದು ನಮ್ಮಂತೆಯೇ ಸಂಸಾರ ಇದೆಯಲ್ಲ, ಆಗ ಮಠದಲ್ಲಿ ಹಸುಗಳು ಸಾಕಿದ್ರು, ವಿದ್ಯಾರ್ಥಿಗಳು ಇರ್ತಾ ಇದ್ರು, ಇದೆಲ್ಲ ವ್ಯವಸ್ಥೆ ಬೇಕು. ನೀವು ಹೇಳಿದ್ರಿ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ ಕಟ್ತೀವಿ ಅಂತ. ಸಂಸ್ಥೆ ಕಟ್ಟಿದಾಗ ನಿಮ್ಮ ಬಿಲ್ಗಳಿಗಿಂತ ನಮ್ಮ ಬಿಲ್ ಇನ್ನೂ ದೊಡ್ಡದಾಗಿರುತ್ತೆ. ಆದರೆ ನಾವು ಪ್ರತಿಯೊಂದಕ್ಕೂ ಕೂಡ ಭಗವಂತನನ್ನು ಅವಲಂಬಿಸ್ತಾ ಇರ್ತೀವಿ, ಹಾಗಾಗಿ ಎಲ್ಲವೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಸ್ವಾಮೀಜಿಯವರು ಒಬ್ರು ಈ ಪ್ರಶ್ನೆ ಕೇಳಿದ್ರು, ನೀವು ನಮ್ಮಂತೆ ಇದ್ದೀರಾ, ನಿಮಗೂ ದೊಡ್ಡ ಸಂಸಾರ ಇದೆಯಲ್ಲ ಅಂತ ಹೇಳಿದಾಗ ಆ ಸ್ವಾಮೀಜಿಯವರು ಎದ್ದು ನಿಂತ್ಕೊಂಡು ಹೆಗಲ ಮೇಲಿದ್ದಂತಹ ಒಂದು ಉತ್ತರಿಯೇ ಒಂದು ಟವಲ್ ಥರ ಹಾಕ್ಕೊಂಡಿದ್ರು, ಅದನ್ನು ತೆಗೆದು ಹಾಗೆ ಕೊಡವಿ ಹೇಳಿದ್ರಂತೆ, ನೋಡಿ ನಮ್ಮನ್ನು ರಾಮಕೃಷ್ಣ ಮಠದಲ್ಲಿ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪರಂಪರೆ ಇದೆ. ನಮ್ಗೇನಾದ್ರು ಹೆಡ್ ಕ್ವಾರ್ಟರ್ಸಿಂದ ನಾಳೆ ನೀನು ಬೇರೆ ಬ್ರಾಂಚ್ಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿನ ಧೂಳನ್ನು ಇಲ್ಲೇ ಕೊಡವಿ ಹೊರಟು ಬಿಡ್ತೀವಿ ಅಂತ ಹೇಳಿದ್ರು. ನಾನು ಇಷ್ಟು ವರ್ಷ ಇದಕ್ಕೋಸ್ಕರ ಶ್ರಮ ಪಟ್ಟಿದ್ದೀನಿ, ಇದೆಲ್ಲ ನನ್ನ ಶ್ರಮದ ಫಲ, ಈ ಸಂಸ್ಥೆ ಇಷ್ಟು ಬೆಳೆದಿದೆ, ಹಾಗಾಗಿ ನಾನು ಇಲ್ಲೇ ಇರಬೇಕು, ಈ ಭಾವ ಯಾವುದಕ್ಕೂ ಅಂಟಿಕೊಳ್ಳೋದಿಲ್ಲ. ಎಲ್ಲವೂ ಸೇರಿದ್ದು ಭಗವಂತನಿಗೆ, ಎಲ್ಲವೂ ಶ್ರೀರಾಮಕೃಷ್ಣ ಶಾರದಾ ಮಾತೆಯವರ ಇಚ್ಛೆಯಿಂದ ನಡೀತಾ ಇದೆ. ಎಲ್ಲಿವರೆಗೂ ಅವ್ರು ನನ್ನಲ್ಲಿ ಇಟ್ಟಿರ್ತಾರೆ ಅಲ್ಲಿವರೆಗೂ ನನ್ನ ಕಾರ್ಯ ಇಲ್ಲಿ, ಮತ್ತೊಂದು ಕಡೆ ಸೇವೆಯ ಕರೆ ಬಂದಾಗ ಅಲ್ಲಿ ಹೋಗೋದು. ಈ ರೀತಿಯ ಒಂದು ಡಿಟ್ಯಾಚ್ಮೆಂಟ್, ವೈರಾಗ್ಯ ಭಾವ ಇರೋದ್ರಿಂದ ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸೋದಕ್ಕೆ ಅಥವಾ ಜನರಿಗೆ ಎದುರಿಸೋದಕ್ಕೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.